ಸುಳ್ಳು ಹೇಳುವ ಬಾಯಿ, ಪ್ರತಿ ಕ್ಷಣನೂ ಸುಳ್ಳು. ಅದಕ್ಕೆ ಇದು ಮ್ಯಾಚು, ಇದಕ್ಕೆ ಅದು ಮ್ಯಾಚು, ಅದು ತೆಗೆದು ಈ ಕಡೆ ಜಾಯಿಂಟ್ ಕೊಡೋದು, ಇದು ತೆಗೆದು ಅದು. ಈ ಸುಳ್ಳು ಹೇಳೋರಿಗೆ ಮಂತ್ರ ಇಲ್ಲ. ಅಮ್ಮ, ಈ ಪ್ರಪಂಚದಲ್ಲಿ ಈ ಥರ ಹುಡುಕಿದ್ರೆ ಎಲ್ಲಿ ಸಿಗ್ತಾರೆ? ಸಾಧ್ಯ ಇದೆಯಾ? ಆದರೂ ನಾವು ಅದನ್ನು ಹೇಳ್ತಾನೆ ಇದ್ದೀವಿ, ಮಕ್ಕಳ ತಲೆ ಮೇಲೆ ಏರ್ತಾನೆ ಇದ್ದೀವಿ. ಆಮೇಲೆ ಮಕ್ಕಳು ಒಳ್ಳೇದಾಗಲಿಲ್ಲ ಅಂತ ಆಮೇಲೆ ಕುತ್ಕೊಂಡು ಹೇಳ್ತೀವಿ. ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಸಂದೇಶಗಳೇನಾಗಿದೆ, ಮಕ್ಕಳಿಗೆ ನಾವು ಅಧೋಗತಿಗೆ ತೊಗೊಂಡೋಗ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ಮಕ್ಕಳು ಮೆಸಾರಿಟಿಗೆ ಬಂದು ಅಪ್ಪ ಅಮ್ಮನ ತಿರುಗಿ ಬಿದ್ದಾಗ, ಹೌದು ನಾವು ತಪ್ಪು ಮಾಡಿಬಿಟ್ಟವು. ಸೊ ಈ ಥರ ಸನ್ನಿವೇಶ ನಾವು ತುಂಬ ಅನುಭವಿಸ್ತಾ ಇದ್ದೀವಿ. ಮಕ್ಕಳನ್ನು ಓದಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನಾವು ಹೇಳಿ ಬುದ್ಧಿ ಕಲಿಸಬೇಕು ಅಂತಕ್ಕಂತಹ ವಿಚಾರ ಇದೆಯಲ್ಲ, ಇದರಲ್ಲಿ ಬೇಕಾದಷ್ಟು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ನಾವು ಮಾಹಿತಿ ಕೊಡಬೇಕಾಗತ್ತೆ. ದೊಡ್ಡವರಾದ ತಕ್ಷಣ ದೊಡ್ಡವ್ರು ಹೇಳಿದ್ದೆಲ್ಲ ಚಿಕ್ಕವ್ರು ಕೇಳಬೇಕು ಅಂತ ಯಾವ ಕಾನೂನು ಇಲ್ಲ, ಅದು ವಾಸ್ತವನೂ ಅಲ್ಲ. ಕಾರಣ, ದೊಡ್ಡವರು ಅಂದ ತಕ್ಷಣ ಚಿಕ್ಕವರು ಹೇಳಿದ್ದನ್ನಷ್ಟೇ ಕೇಳಬೇಕು. ಅದನ್ನು ಮಾಡೇ ಇವತ್ತು ಎಷ್ಟೋ ಮಕ್ಕಳನ್ನ ಅಧೋಗತಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಇದನ್ನು ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಸಂದೇಶ, ಮಕ್ಕಳಿಗೆ ಏನೇ ಮಾಹಿತಿ ಕೊಡಬೇಕಾದ್ರೆ ನಿಮ್ಗೆ ಅದರ ಅರ್ಥ ಗೊತ್ತಾಗಿದೆಯಾ, ನೀವು ಅದ್ರಲ್ಲಿ ಪಾಸ್ ಆಗಿದ್ದೀರಾ ಅಂತ ತಿಳ್ಕೊಂಡು ಮಕ್ಕಳು ಮಾಹಿತಿ ಕೊಡಬೇಕು.